ಸೊ ಹಾಯ್ ಎವ್ರಿವನ್, ಈಗ ಕೆಲವು ದಿನ ಮುಂಚೆನೆ ಒಂದು ಗಿವ್ ಅವೇ ಮಾಡಿದೆ. ಅದರಲ್ಲಿ ಬಾಳೆ ಎಲೆ ಊಟ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಸೊ ಅದರಲ್ಲಿ ಒಬ್ರು ಗೆದ್ದಿದ್ರು, ಅವ್ರ ಹೆಸರು ರುದ್ರೇಶ್ ಅಂತ. ಸೊ ಹಾಯ್ ರುದ್ರೇಶ್, ಹೇಗಿದ್ದೀರಾ? ಸೊ ಇವತ್ತು ಸ್ಪೆಷಲ್ ಆಗಿ ನೋಡಿ ಬಾಳೆ ಎಲೆ ಊಟ ನಿಮ್ಮ ಜೊತೆ. ಅವತ್ತು ನೀವು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸರ್. ಸೊ ನಂದು ಫೇವ್ರೇಟ್ ಇದು ಬಾಳೆ ಎಲೆ ಊಟ. ನಿಮ್ಮದು ಏನು ಫೇವ್ರೇಟು ಊಟದಲ್ಲಿ? ಅನ್ನ ಸಾಂಬಾರಾ? ಸೊ ಇದರಲ್ಲಿ ಅನ್ನ ಸಾಂಬಾರು ಬರುತ್ತಲ್ಲ, ಬಾಳೆ ಎಲೆ ಊಟ ಅಂದರೆ ನನಗಂತೂ ಫೇವ್ರೇಟ್. ಬಟ್ ನಿಮಗೆ ಅನ್ನ ಸಾಂಬಾರು ಯು ಲೈಕ್ ಇಟ್ ವೆರಿ ಮಚ್. ಮತ್ತು ನೀವು ಎಲ್ಲಿಂದ, ಯಾವ ಊರು? ಕೆಂಪಳ್ಳಿ. ಸೊ ಸ್ಕೂಲಿಂಗ್ ಎಲ್ಲ ಇಲ್ಲೇ ಮಾಡಿರೋದಾ? ಕೆಂಪಳ್ಳಿ. ಯಾವ ಸ್ಕೂಲು? ಮೊದಲುಕೋಟೆ, SYRHS ಮೊದಲುಕೋಟೆ. ಮೊದಲುಕೋಟೆಯಲ್ಲಿ. ಹಾಂ, ಇಲ್ಲಿ ನೀವು ಎಲ್ಲ ಸ್ಕೂಲಿಂಗ್ ಕಾಲೇಜೆಲ್ಲ ಇಲ್ಲೇ ಮಾಡಿ? ಸಿದ್ಧಗಂಗಾ ಕಾಲೇಜ್. ಸಿದ್ಧಗಂಗಾ ಕಾಲೇಜಾ? ಸೊ ಎಲ್ಲ ಸಿದ್ಧಗಂಗಾ ಕಾಲೇಜ್ ಅವರು ಗಣೇಶನ ಗುಡಿಯಲ್ಲಿ. ಸೊ ಐ ಥಿಂಕ್ ಇಟ್ಸ್ ಕ್ವೈಟ್ ಪಾಪ್ಯುಲರ್ ಸಿದ್ಧಗಂಗಾ ಕಾಲೇಜು. ಸೊ ಈಗ ನೀವು ಏನು ಕೆಲಸ ಮಾಡ್ತಾ ಇರೋದು? ಫಾರ್ಮಲ್ಲಿ. ಮತ್ತು ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾವು ವೈಫ್, ಮಗ. ಹಾಂ. ಸೊ ಈಗ ನಿಮಗೆ ನಮ್ಮ ಪೇಜ್ ಹೇಗೆ ಅನಿಸ್ತು ಮತ್ತು ಯಾಕೆ ಸ್ಟಾರ್ಟ್ ಮಾಡಿದ್ದು ಫಾಲೋ ಮಾಡೋದು? ನೆನ್ಮಂಗ್ಲದ ಕಾಂಟೆಂಟ್ ಎಲ್ಲ ಬರ್ತಿತ್ತಲ್ಲ ವಿಡಿಯೋಸು. ಸೊ ಹಾಗೆ ಇನ್ನೊಂದು ನಡೆಯೋದ್ರು ಎಲ್ಲ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ. ಮತ್ತು ನಿಮ್ಮದು ನೆಲಮಂಗ್ಲದಲ್ಲಿ ನಿಮಗೆ ಏನು ತುಂಬ ಚೆನ್ನಾಗಿದೆ ಅಂತ ಏನಾದರೂ ಹೇಳಬೇಕಾದ್ರೆ, ವಿಚ್ ಇಸ್ ಅ ಗುಡ್ ಪ್ಲೇಸ್? ಗಣೇಶನ ಗುಡಿ ಟೆಂಪಲ್. ಗಣೇಶನ ಗುಡಿ ಅದು ತುಂಬ ಆ್ಯಕ್ಚುಲಿ ಜಾತ್ರೆ ಟೈಮಲ್ಲಿ ಇನ್ನೂ ತುಂಬ ರಶ್ ಇರುತ್ತೆ. ಈ ಟೈಮ್ ನೀವು ಹೋಗಿದ್ರಾ? ಹೋಗಿ ಅಲ್ಲಿ ಹೋಗಿದ್ರಾ? ಸೊ ಅಲ್ಲಿ ಹೇಗೆ ಏನಾದರೂ ಶಾಪಿಂಗ್ ಮಾಡಿದ್ರಾ? ಪಾಪೋಗೆ ಅಲ್ಲೆಲ್ಲ. ಈಗ ಸದ್ಯಕ್ಕೆ ನೀವು ಬೆಂಗಳೂರಲ್ಲಿ ಕೆಂಪಳ್ಳಿ ಸುಮಾರು ವರ್ಷದಿಂದ ಅಲ್ಲೇ ಇದ್ದೀರಾ? ಹೋಗ್ತಾ ಇದ್ದೀನಿ. ಸೊ ಇದೇನು ಸರ್? ಪಲ್ಯ. ಸೊ ಇವತ್ತು ನಾವು ನನ್ನ ಗೋಕುಲ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಫುಡ್ಡು ತುಂಬ ಚೆನ್ನಾಗಿ. ಇದು ಸ್ವೀಟಾ ನೋಡಿ, ಅಷ್ಟೇ. ಹಾಂ, ಅವ್ರಿಗೆ ಕೊಡಿ. ಸೊ ಸ್ವೀಟ್ಸ್ ನಿಮಗೆ ಇಷ್ಟನಾ? ಸ್ವೀಟ್ಸ್ ಖಾರ ಜಾಸ್ತಿ ಇಷ್ಟ. ಖಾರ ಅಂದರೆ ಮನೇಲಿ ಜಾಸ್ತಿ ಖಾರ ಮಾಡೋದಾ? ವೆಜ್ ಅಂದರೆ ವೆಜ್ಜಲ್ಲೇ ಅಂದರೆ ಖಾರಲ್ಲಿ ಏನು, ಯಾವ ಡಿಶ್? ಎಲ್ಲ ಥರ ಚಿತ್ರಾನ್ನ, ಪುಳಿಯೋಗರೆ. ಹಾಂ, ಥ್ಯಾಂಕ್ ಯು. ನೋಡಿ, ಗುಲಾಬ್ ಜಾಮೂನ್. ಥ್ಯಾಂಕ್ ಯು. ಗುಲಾಬ್ ಜಾಮೂನ್ ನಿಮಗೆ ಇಷ್ಟನಾ? ಸ್ವೀಟ್ಸಲ್ಲಿ ಹೋಳಿಗೆ. ನಿಮಗೂ ಹೋಳಿಗೆ ತುಂಬ ಇಷ್ಟ. ಸೊ ಈಗ ಫಾರ್ಮಲ್ಲಿ ನೀವು ಎಷ್ಟು ವರ್ಷ ಆಯಿತು? 11 years ಕಂಪ್ಲೀಟ್. 12 year ಈಗ ನಡೀತಾ ಇದೆ. ಸೊ ನಿಮಗೆ ಈಗ ಏನಾದರೂ ಹಾಲಿಡೇ ಇದೆ ಸಪೋಸ್, ಆವಾಗ ಏನು ಮಾಡೋಕ್ಕೆ ಇಷ್ಟ? ಟ್ರಿಪ್ಪಾ? ಎಲ್ಲಿ ಹೋಗೋದು? ಟ್ರಿಪ್ ಅಂದರೆ ಜಾಸ್ತಿ ನೋಡಿ, ನಿಮ್ಮ ಫೇವ್ರೇಟ್ ಬಂದಿದೆ ಹೋಳಿಗೆ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ. ಸೊ ಟ್ರಿಪ್ ಅಂದರೆ ಎಲ್ಲಿ? ಫ್ರೆಂಡ್ಸ್ ಜೊತೆ ಸುತ್ತಬೇಕು. ಫ್ರೆಂಡ್ಸ್ ಜೊತೆ ಎಲ್ಲಿ ಅಂದರೆ ಈಗ ಟ್ರೆಕ್ಕಿಂಗ್ ಏನಾದ್ರಾ? ಟ್ರೆಕ್ಕಿಂಗ್. ಕೂರ್ಗ? ಕುಮಾರ ಪರ್ವತ 3 times. ಬಂಡಜ್ಜೆ, ಕುಮಾರ ಪರ್ವತ, ಮಾಮೂಲಿ ಕುದುರೆಮುಖ. ಅದು ತುಂಬ ಚೆನ್ನಾಗಿದೆ ಟ್ರೆಕ್. ನೇತ್ರಾವತಿ ಬೇಕು. ಸೊ ಯಾವುದು ಬೆಸ್ಟ್ ಜಾಗ, ಈ ಜಾಗ ಹೋಗಲೇಬೇಕು ಅಂತ ಎಲ್ಲರಿಗೂ ಹೇಳಿ? ಯಾವ್ದು ಜಾಗ? ಕುಮಾರ ಪರ್ವತ. 1 time ವಿಸಿಟ್ ಮಾಡಲೇಬೇಕು. ಏನಲ್ಲಿ ಏನು ಸ್ಪೆಷಲ್? ನಾನು ಹೋಗಿಲ್ಲ, ಅದಕ್ಕೆ. ಪೀಕ್ ತುಂಬ ಚೆನ್ನಾಗಿದೆ. ಇನ್ ಬಿಟ್ವೀನ್ ಬಟರ್ಮನ್ ಸ್ಟೇ ಆಗೋದು ಒನ್ ಡೇ ಸ್ಟೇ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾಡಿ. ಸೊ ಬೆಳಿಗ್ಗೆ ಎಷ್ಟು ಗಂಟೆ ಹೊರಡೋದು ಇಲ್ಲಿಂದ? ಶೇಷಗಿರಿ ಪರ್ವತ ಟ್ರೆಕ್ಕಿಂಗ್. ಅರ್ಲಿ ಮಾರ್ನಿಂಗ್ 4 o'clock ನೆಲಮಂಗಲಿಂದ ಹೊರಡೋದು. ಅಂದರೆ ಬಿಫೋರ್ ಪ್ಲಾನಿಂಗ್. ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ರೀಚ್ ಆಗೋಕ್ಕೆ? ಕೆಪಾಸಿಟಿ 4 hours. 4 hours ಅಂದರೆ ಎಷ್ಟು ಕಿಲೋಮೀಟರು ನೆಲಮಂಗಲ? 450 ಕಿಲೋಮೀಟರ್ಸ್. ಒಂದ್ಸರಿ ಪ್ಲಾನ್ ಮಾಡೋಣ. ನೀವು ಎಲ್ಲ ಬಂದರೆ ಇವರು ನಮಗೆ ಕರ್ಕೊಂಡು ಹೋಗ್ತಾರೆ. ಏನೇನಿದೆ ಅದೆಲ್ಲ ತೋರಿಸ್ತೀರಾ? ಸೊ ನಿಮಗೆ ಲೈಫಲ್ಲಿ ಚಾಲೆಂಜಸ್ ಇದ್ದರೆ ತುಂಬ ಇಷ್ಟನಾ? ಎಲ್ಲ ಚಾಲೆಂಜ್ ಅಂದರೆ ಸ್ಟಾರ್ಟಿಂಗಿಂದ ಸ್ಕೂಲಲ್ಲಿ ಏನಾದರೂ ಯಾವ ಥರ ಚಾಲೆಂಜಸ್ ತೊಗೊಳ್ತಾ ಇದ್ದೀರಿ? ಯಾವ್ದು ಆಗಲ್ಲ ಅಂತಾರೋ ಅದನ್ನ ಚಾಲೆಂಜ್ ಆಗಿ ತೊಗೊಳ್ತಿದ್ದಾರೆ. ಎಕ್ಸಾಂಪಲ್? ಒಂದು ಡೇನು ಲೀವ್ ಆಗ್ತಂಗೆ ಯಾರು ಬರ್ತಾರೆ? 100% ಅಟೆಂಡೆನ್ಸ್. ಅದು ಯಾರಾದರೂ ಚಾಲೆಂಜ್ ಕೊಟ್ಟಿದ್ರಾ? ಫ್ರೆಂಡ್ ಕೊಟ್ಟಿದ್ದು, ಪ್ರದೀಪ್ ಅಂತ. ದಟ್ಸ್ ಅ ಗುಡ್ ಚಾಲೆಂಜ್. ಸ್ಕೂಲ್ ಅಟೆಂಡ್ ಮಾಡೋದು ಅದು ವೆರಿ ಗುಡ್ ಚಾಲೆಂಜ್. ಅದಕ್ಕೆ ಏನು ಪ್ರೈಸು? ಪ್ರೈಸ್ ಅಂದರೆ ತಿಂಡಿ ಕೊಡ್ಸೋದು ಆ ಟೈಮ್. ಸ್ಕೂಲ್ ಟೈಮಲ್ಲೆಲ್ಲ ಅದೇ ಅಲ್ಲ, ಅಮೌಂಟ್ ಎಲ್ಲ ಇಲ್ಲ ಆಗಿಲ್ಲ.
ಬಟ್ ವೆಜ್ ಮನಿ ಎಲ್ಲ ಇಲ್ಲ, ಊಟ ಮಾಡಿಸೋದು ತಿಂಡಿ ಕೊಡ್ಸೋದು. ಅದು ಬಿಟ್ಟು ಬೇರೆ ಏನೇನು ಚಾಲೆಂಜ್ ಮ್ಯಾಥ್ಸ್ ಅಲ್ಲಿ ಯಾರು ಹೈಯೆಸ್ಟ್ ಬೀಟ್ ಮಾಡ್ತಾರೆ. ಮ್ಯಾಥ್ಸಲ್ಲಿ? ನಾನು ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದೆ, ಸೊ ಹಾಗಾಗಿ ಅದನ್ನ ಎನ್ಕರೇಜ್ಮೆಂಟ್ ಮಾಡ್ಕೊಂಡು ಅವರು ಚಾಲೆಂಜ್ ಮಾಡಿ. ಸೊ ಅದನ್ನ ನೀವು ತೊಗೊಂಡ್ರಾ ಚಾಲೆಂಜ್ ಮ್ಯಾಥ್ಸ್ದು? ಅದರಲ್ಲಿ ಏನಾಯಿತು? ಅಂದರೆ ನಾನು ಅಂದ್ಕೊಂಡಷ್ಟು ರೀಚ್ ಆಗಲಿಲ್ಲ, ಬಟ್ ಒಳ್ಳೆ ಯು ಟ್ರೈಡ್. ಟ್ರೈ ಮಾಡಿ. ಏನಾದರೂ ಪಾಸಿಟಿವ್ಲಿ ನಾವು ಚಾಲೆಂಜ್ ತೊಗೊಂಡ್ರೆ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ? ಖಂಡಿತ. ಯಾಕಂದರೆ ಯಾರ್ಯಾರೋ ಏನೇನೋ ಚಾಲೆಂಜಸ್ ತೊಗೊಂಡ್ಬಿಡ್ತಾರೆ. ವಿನ್ ಆಗ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ಬಟ್ ಫೇಸ್ ಮಾಡಬೇಕಲ್ಲ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ಫೇಸ್ ಮಾಡಬೇಕು. ಬಟ್ ಇಟ್ ಶುಡ್ ಬಿ ಅ ಪಾಸಿಟಿವ್ ಚಾಲೆಂಜ್. ಪಾಸಿಟಿವ್ ಆಗುತ್ತೆ ಅಂತ ತೊಗೊಂಡು. ನೆಗೆಟಿವ್ಲಿ ಏನಾದರೂ ಅಂದರೆ ನೆಗೆಟಿವ್ ಥಿಂಗ್ಸ್ಗೆ ತೊಗೋಬಾರ್ದು ಚಾಲೆಂಜ್. ಅಷ್ಟು ಜಾಸ್ತಿ ಊಟ ಮಾಡಿಬಿಡ್ತೀನಿ ಅದೆಲ್ಲ ಸ್ವಲ್ಪ ರಿಸ್ಕಿನೇ. ನಮ್ಮ ಕೆಪಾಸಿಟಿ ಗೊತ್ತಿರುತ್ತೆ. ನಮ್ಮ ಕೆಪಾಸಿಟಿ ಗೊತ್ತಿರುತ್ತೆ. ಅದ್ರ ಪ್ರಕಾರ ಸ್ಕೂಲಲ್ಲಿ ಹೇಗಿದ್ರಿ ನೀವು ಓದೋದಲ್ಲಿ? ಅಂತ ಟಾಪರ್ ಅಲ್ಲ, ಅಂತ ಮೀಡಿಯಂ. ಟೀಚರ್ಸ್ ಚೆನ್ನಾಗಿದ್ರಾ? ಒಳ್ಳೆ ಟೀಚರ್ಸ್, ಹೈಸ್ಕೂಲಿಂದ ಟು 10th ವರೆಗೂ ಒಳ್ಳೆ ಟೀಚರ್ಸ್. ಸೊ ಆ ಟೀಚರ್ಸ್ ಇನ್ನೂ ಮರೆಯೋಕ್ಕಾಗಲ್ಲ ಆ ಥರ ಕೆಲವು ಟೀಚರ್ಸ್ ಇರ್ತಾರಲ್ಲ. ಸೊ ನೀವು ಟೀಚರ್ಸ್ ಒಬ್ರು NR ಅಂದ್ಬಿಟ್ಟು, NR ನಾಗರಾಜ್ ಅಂದ್ಬಿಟ್ಟು ಸೋಷಿಯಲ್ ಟೀಚರ್. ಅವರು ಎವ್ರಿ ಮಂತ್ ಒಂದು 8 ಏನಾದರೂ ಪನಿಷ್ಮೆಂಟ್ ಅಂತ. ಹೌದಾ? ಏಪ್ರಿಲ್ ಅಂತ 4, ಮೇ ಅಂದರೆ 5 ಆ ಥರ. 4-8 ಫಸ್ಟ್ನೇ ತಿಂಗಳು ಅಂದರೆ ಜನವರಿಯಿಂದ 1-8. ಆ ತಿಂಗಳಲ್ಲಿ ಏನಾದರೂ ತಪ್ಪು ಮಾಡಿದೆ ಅಂದರೆ ಹೋಮ್ವರ್ಕ್ ಮಾಡಿಲ್ಲ ಆ ಥರದ್ದು. ಹೌದು. ಆ ಥರ ಅಂದರೆ ಒಳ್ಳೆ ಚಾಲೆಂಜ್ ಅಲ್ಲ. ಅವರು 3 ಆಪ್ಷನ್ಸ್, ಫಸ್ಟ್ 3 ಕ್ವಶನ್ ಕೇಳೋರು, ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ ಆಮೇಲೆ ಪನಿಷ್ಮೆಂಟ್. ಡೈರೆಕ್ಟ್ ಪನಿಷ್ಮೆಂಟ್ ಇರಲಿಲ್ಲ. ಜಾನ್ವರಿಯಲ್ಲಿ ಇದ್ದರೆ 1-8, ಡಿಸೆಂಬರ್ಲಿ ಹೋದ್ರೆ 12. ಮಿಸ್ ಮಾಡಿದ್ರೆ 3 ಆಪ್ಷನ್ಸ್ ಕೊಡ್ತಾರಲ್ಲ, 3 ಕ್ವಶನ್ಸ್ ಕೇಳ್ತಾರೆ. ಅಂದರೆ ಕೊಂದನೆ ಗರುಡ್ ಪತಿ ಥರ 3 ಆಪ್ಷನ್ಸು. ಅದರಲ್ಲಿ ಕರೆಕ್ಟ್ ಹೇಳಿಲ್ಲ ಅಂದರೆ ಪನಿಷ್ಮೆಂಟ್. ಅದೇ 3 ಚಾನ್ಸಲ್ಲೂ ನೀನು ತಪ್ಪಿಸ್ಕೊಂಡಿಲ್ಲ ಪನಿಷ್ಮೆಂಟ್ ಅಂದರೆ. ಆ ಥರ ಯಾರಿಗೂ ಆಗಿದೆಯಾ? ನಮಗೇನಿಲ್ಲ, ಅಂದರೆ ಲಾಸ್ಟಲ್ಲಿ ಈಸಿ ಕ್ವಶನ್ನೇ ಕೇಳೋರು. ಓಕೆ. ಸೊ ಡಿಸೆಂಬರ್ ತನಕ ಬಂದು ಈಸಿ ಕ್ವೆಶನ್ಸ್. ಅದು ಮುಂದೆ ಸ್ಟಾರ್ಟಿಂಗಲ್ಲಿ ಜಾನ್ವರಿಲೇ ತುಂಬ ಟಫ್ ಇರುತ್ತೆ. ಹೋಗ್ತಾ ಸ್ವಲ್ಪ ಈಸಿ. ಎಲ್ಲರೂ ಕೇಳ್ತಾರಾ? ಕ್ಲಾಸಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ, ನೀನು ಹೋಮ್ವರ್ಕ್ ಮಾಡಿಲ್ಲ ಅವಾಗ ಅವರು ತುಂಬ ಟೀಚರ್ನೇ ಮರೆಯೋಕ್ಕಾಗಲ್ಲ. ಸೊ ಆ ಥರ ಮೆಮೊರೀಸು ವೆರಿ ಇಂಪಾರ್ಟೆಂಟ್. ನೀವು ಒಂದು ಏನಾದರೂ ಆ ಥರ ಮೆಮೊರೀಸ್ ಇದ್ದರೆ ಕಮೆಂಟ್ ಹಾಕಿ. ಬಟ್ ನನಗೇನು ಆ ಥರ ಮೆಮೊರೀಸ್ ಏನಂದರೆ, ಒಬ್ಬರು ಟೀಚರ್ ಇದ್ದರು ಸೋಷಿಯಲಲ್ಲಿ ಪ್ಲಸ್ ಒಬ್ಬರು ಸೈನ್ಸಲ್ಲಿ. ಅವಾಗ ನಾವು ಕಾಲೇಜಲ್ಲಿ ಇದ್ವಲ್ಲ, ಅವಾಗ ಮೊಬೈಲ್ ಸ್ಟಾರ್ಟ್ ಆಗಿತ್ತು. ಸೊ ಅವ್ರು ಹೇಳ್ತಾ ಇದ್ರು, ನನ್ನ ಹತ್ರ ಒಂದು ಪೆನ್ ಇದೆ, ಇದು ಲೈಟ್ ಆನ್ ಆಯ್ತಂದರೆ ಯಾರೋ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಏನಂದರೆ ಎಲ್ಲರಿಗೂ ಚಾಕ್ಲೇಟ್ ಕೊಡಿಸ್ಬೇಕು. ಆ ಥರ ಅವೇರ್ನೆಸ್ ಥರ. ಅವಾಗ ಸ್ಟಾರ್ಟಿಂಗಲ್ಲೇ ಅವಾಗ ಫೋನ್ಸ್ ಬಂದಿತ್ತು, ಅವಾಗ 3300 ಆ ಥರ ಫೋನ್ಸ್ ಇತ್ತಲ್ಲ. ಅವಾಗ ಟೆಕ್ಸ್ಟ್ ಮಾಡೋದು ಹೇಗೆ ಗೊತ್ತಾ, ಆ ಥರ ಚಿಕ್ಕದು ಕೀಪ್ಯಾಡ್. ಸೊ ಹಿಂಗೆ ಇಟ್ಕೊಂಡು ನಾವು ಮಾಡ್ತಾ ಇತ್ತು. ಮೇಲೆ ನೋಡ್ತಾ ಇರೋದು ಅವ್ರಿಗೆ ಗೊತ್ತಾಗಲ್ಲ, ಯಾಕೆ ನಮಗೆ ಒಂದು ಪ್ರಾಕ್ಟೀಸ್ ಆಗಿತ್ತು, ನಾವು ಮಾಡಿದ್ವಿ. ಆ ಥರ ಅದು ಒಂದು ಬೇರೆ ಥರನೇ ಮಜಾ ಇತ್ತು. ಅವಾಗ ನೀವು ಪಾಕೆಟ್ ಮನಿ ಏನಾದರೂ ಸಿಗ್ತಾ ಇತ್ತಾ? ನೋಡಿ, ವೆರಿ ಗುಡ್. ಈ ಟೈಮಲ್ಲಿ ಎಲ್ಲರಿಗೂ ಪಾಕೆಟ್ ಮನಿ ಬೇಕು. ನೀವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ಯಾರೆಂಟ್ಸಲ್ಲಿ? ಕೊಟ್ಟರೆ ಇಸ್ಕೊಳ್ತಿದ್ದೆ. ಪಾಕೆಟ್ ಮನಿ ಸಿಕ್ಕಿದ್ರೆ ಏನು ನೀವು ಪರ್ಚೇಸ್ ಮಾಡ್ತಾ ಇದ್ರಿ? ಅದೇ ಈಗ ಕಾಲೇಜ್ ಲೈಫಲ್ಲಿ ಸ್ವಲ್ಪ ತಿಂಡಿ ಮಾಮೂಲಿ, ಪಾನಿಪುರಿ ಪಫ್ಸ್ ಎಲ್ಲ. ಆ ಟೈಮ್ದು ಮಜಾ ಬೇರೆ ಇದೆ. ಪಾನಿಪುರಿ ಫ್ರೆಂಡ್ಸ್ ಜೊತೆ. ಊಟ ವಿಚಾರಲ್ಲಿ ಊಟ ಯಾವಾಗಾದರೂ ಬಿಟ್ಟಿದ್ರಾ? ಇಲ್ಲ, ಕಂಪ್ಲೀಟ್ ಆಗಿ. ಅದೇ ಇದು ಮೋಸ್ಟ್ ಇಂಪಾರ್ಟೆಂಟ್. ಊಟನ ಯಾವಾಗಲೂ ಇಲ್ಲಾಂದರೆ ಇಲ್ಲ. ವೆರಿ ಗುಡ್ ಹ್ಯಾಬಿಟ್. ಸೈಡ್ಸ್ ಏನೋ ನಾನು ಆಲೋನೆ ಮಾಡಿ. ಅದೇ ಏನು ತೊಗೊಂಡಿದ್ದೀರಾ ಅದನ್ನು ಕಂಪ್ಲೀಟ್ ಮಾಡಿ. ನನಗೆ ಫೇವ್ರೇಟ್ ಅಂದರೆ ಇದೆಲ್ಲ ಅನ್ನ ಸಾಂಬಾರು ಈ ಥರ. ಸ್ಪೆಷಲಿ ನಾವು ಯಾವುದಾದ್ರೂ ಮದುವೆ ಹೋಗಿದ್ರೆ ಕಂಪ್ಲೀಟಾಗಿ ಬ್ಯಾಟಿಂಗ್ ಮಾಡೋದು, 1 by 1 ಎಲ್ಲ ಬರೋದು ಚೆನ್ನಾಗಿರುತ್ತೆ. ಆ ಥರ ಆ್ಯಕ್ಚುಲಿ ಒಂದ್ಸತಿ ಏನಾಗಿತ್ತಂದರೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಅವಾಗ ಒಂದು ಮದುವೆ ಕಾಣ್ತು, ಹಸು ಇತ್ತು. ಹಂಗೆ ಹೋಗ್ಬಿಟ್ಟು ಊಟ ಮಾಡಿ ಬಂದ್ಬಿಟ್ವಿ. ಒಂದು ಸೇಮ್ ಕಾಲೇಜಲ್ಲಿ ಪ್ರಿಯದರ್ಶಿನಿ ಕಾಲೇಜ್, ಅಲ್ಲಿ ಕಾಲೇಜ್ ಬರ್ತಿದ್ವು PUಗೆ. ಅಲ್ಲಿ ಹೋಗ್ತಾ ಚೌಟ್ರಿ ಇದೆಯಲ್ಲ, ಬೆಸ್ಕಾಮ್ ಅಪೋಸಿಟ್. ಹೌದು, ಚೌಟ್ರಿ ನಡ್ಕೊಂಡು ಹೋಗ್ತಿದ್ವು. ಊಟ ಹೋಗ್ಬಿಡಂದ್ರೆ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಅಪ್ ಮಾಡಿ ಹಂಗೆ ಹೋಗ್ಬಿಟ್ಟು ಒಬ್ಬಂಗೆ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ನಾವು ಹೋಗೆಲ್ಲ ಊಟ ಮಾಡ್ಕೊಂಡು. ಯಾರು ಕೇಳಲ್ಲ. ಅದು ಒಂದು ಮಜಾ ಬೇರೆ. ಯಾರು ಕೇಳಲ್ಲ ಈ ಕಡೆ ಎಲ್ಲ. ಈ ಕಡೆ ಕೇಳಲ್ಲ. ಸಿಟಿಲಿ ಏನೋ ಗೊತ್ತಿಲ್ಲ. ಸಿಟಿಯಲ್ಲೇನೋ ಏನು ಕೇಳಲ್ಲ. ನಾವು ಸ್ವಲ್ಪ ಚೆನ್ನಾಗಿ ಡ್ರೆಸ್ಅಪ್ ಇದ್ದರೆ ಸಾಕು. ಚೆನ್ನಾಗಿ ಯಾರಾದರೂ ಕೇಳಿದ್ರೆ, ಅಂಕಲ್ ಹೇಗಿದ್ದಾರೆ, ಚೆನ್ನಾಗಿದ್ದೀರಾ ಆಂಟಿ, ಅಷ್ಟೇ. ಸ್ವಲ್ಪ ಮಾತಾಡಿಸ್ಬಿಟ್ಟು, ನಾನು ಊಟ ಮಾಡಬೇಕಲ್ಲ, ನೀವು ಊಟ ಮಾಡಿದ್ದೀರಾ ಆ ಥರ ಮಾಡಿಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಊಟ ಮಾಡೋದು. ಅದರಲ್ಲಿನೂ ಮೇನ್ ಏನಂದರೆ ಲಾಸ್ಟಲ್ಲಿ ಕೊಡ್ತಾರಲ್ಲ ತಾಂಬೂಲ, ಅದು ತೊಗೊಂಡು ಬರಲೇಬೇಕು.
ಕಂಬುಲೆಲ್ಲ ತಗೊಂಡು ಹೋಗ್ತಿರ್ಲಿಲ್ಲ, ಮನೇಲಿ ಗೊತ್ತಾಗ್ಬಿಡೋದ. ಹೌದು, ಇಲ್ಲ ಬಟ್ ಏನಂದರೆ ಅದು ಒಂದು ಎಡಿಷ್ನಲ್ ಸಿಗುತ್ತಲ್ಲ ಲಾಸ್ಟಲ್ಲಿ. ಸೊ ಅಲ್ಲಿ ಊಟ ಹೇಗಿತ್ತು? ಚೆನ್ನಾಗಿತ್ತಾ? ಕಂಪ್ಲೀಟ್. ಸೊ ಬಾಳೆ ಎಲೆ ಊಟ ಇಲ್ಲಿ ನಂದಗೋಕುಲ ಬಂದರೆ ಎಂಜಾಯ್ ಮಾಡ್ತೀರಾ. ನಿಮ್ಮ ಫೇವ್ರೆಟ್ ಡಿಶ್ ಇದರಲ್ಲಿ ಯಾವುದಿತ್ತು? ಅನ್ನ ಸಾಂಬಾರು, ಅನ್ನ ರಸಂ. ಅನ್ನ ರಸಮ್, ಅನ್ನ ಸಾಂಬಾರು. ಅದು ನನಗಂದರೆ ಅದು ಪಲ್ಯ ತುಂಬ ಚೆನ್ನಾಗಿತ್ತು ಮತ್ತು ಚೆನ್ನಾಗಿ ನಾವು ಮಾತಾಡಿದ್ವಿ. ಇಟ್ ವಾಸ್ ಅ ವೆರಿ ನೈಸ್ ಇಂಟ್ರಾಕ್ಷನ್ ವಿತ್ ಯು. ನಿಮ್ಮ ಬಗ್ಗೆ ನಾನು ತಿಳ್ಕೊಂಡೆ. ಅದ್ರ ಜೊತೆಗೆ ಈಸ್ ಅ ಪರ್ಸನ್ ಹೂ ಟೇಕ್ಸ್ ಆಲ್ ಚಾಲೆಂಜಸ್ ಇನ್ ಲೈಫ್ ಪಾಸಿಟಿವ್ಲಿ. ಏನಾದರೂ ತೊಗೋಬೇಕಂದ್ರೆ ಪಾಸಿಟಿವ್ಲಿ ತೊಗೋಬೇಕು. ಮತ್ತು ನಿಮ್ದು ಏನಾದರೂ ಮೆಸೇಜ್ ಇದೆಯಾ ಎಲ್ಲರಿಗೆ? ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ, ಲೈಕ್ ಮಾಡಿ. ನಮ್ಮ ನೆಲಮಂಗಲದಲ್ಲಿ ಏನು ನಡೆಯುತ್ತೆ ಎಲ್ಲ ತೋರ್ಸೋಕ್ಕೆ ಅವರು ಮಾಡ್ತಾಯಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ನಾವು ಸಪೋರ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಇದೇ ಥರ ಇನ್ನೊಂದು ಗಿವ್ ಅವೇ ಇರುತ್ತೆ. ಪ್ಲೀಸ್ ಟೇಕ್ ಪಾರ್ಟ್ ಲೈಕ್ ಹೌ ಇದೆ. ನಿಮಗೆ ಇದ್ದಿತ್ತಾ ಯು ವಿಲ್ ವಿನ್ ದ ಗಿವ್ ಅವೇ ಅಂತ? ಪಾಸಿಟಿವ್ ಆಗಿದ್ದೆ. ಹಾಂ, ಪಾಸಿಟಿವ್ ಆಗಿದ್ರಿ. ಬಟ್ ಯಾರೋ ಮಯೂರ ಚಾಲೆಂಜ್ ಮಾಡ್ತಿದ್ರಲ್ಲ, ಸೊ ನಮ್ಮ ವೈಫ್ ಕಡೆಯಿಂದ ಸ್ವಲ್ಪ ಲೈಕ್ಸ್ ಜಾಸ್ತಿ ಬಂತು. ಸೊ ವೈಫ್ ಇಸ್ ವೆರಿ ಇಂಪಾರ್ಟೆಂಟ್, ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್. ಆಫ್ ಶರ್ಟೇನಾ? ಹಾಂ, ಅವ್ರು ಸ್ವಲ್ಪ ನನ್ನ ಕಂಪ್ನಿ ವರ್ಕ್ ಅಂತ ಬಿಸಿ ಆದೆ. ಹೌದು, ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಮಾಡಿ. ಅವ್ರಿಗೇನು ಥ್ಯಾಂಕ್ಸ್, ನಿಮ್ಮ ವೈಫ್ಗೇನು ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದ ಈಗ ಇವತ್ತು ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿನ ಮೀಟ್ ಮಾಡೋಣ. ಮತ್ತು ನೆಕ್ಸ್ಟ್ ಟೈಮ್ ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡೋಣ ಅವ್ರು ಹೇಳಿದ್ರ ಪ್ರಕಾರ. ಟ್ರೆಕ್ಕಿಂಗು. ಟಿಲ್ ದ ಟೈಮ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಫುಡ್. ಥ್ಯಾಂಕ್ ಯು.